ವರ್ತೂರು ಪ್ರಕಾಶ್ ಆಪ್ತಿ ಶ್ವೇತಾ ಗೌಡ ಗೊತ್ತಲ್ವಾ ನಿಮ್ಗೆ? ಆಕೆಯ ವಿರುದ್ಧ ಇವತ್ತು ಮತ್ತೊಂದು ಎಫ್ಐಆರ್ ಆಗಿದೆ. ಕೇಸ್ ಬೇರೆ, ಕಥೆ ಒಂದೇ. ಶಿವಮೊಗ್ಗದ ಸುಭಾಷ್ ನಗರ ಪ್ರಗತಿ ಜ್ಯುವೆಲ್ಲರಿ ಶಾಪ್ ಓನರ್ಗೆ 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನವನ್ನ ವಂಚನೆ ಮಾಡಿದ್ದಾಳೆ. ಅದು ಕಾಫಿ ಡೇನಲ್ಲಿ ಕಾಫಿ ಹಿಡಿತ ಅಂದ ಚಂದದ ಮಾತನಾಡಿ ಸೇಟುಗೆ ಪಂಗನಾಮ ಹಾಕಿದ್ದಾಳೆ. ಇನ್ನು ವರ್ತೂರು ಪ್ರಕಾಶ್ ಕೇಳಬೇಡಿ, ಪರಿಸ್ಥಿತಿ ಹೇಳೋಕೂ ಆಗ್ತಾ ಇಲ್ಲ, ಬಿಡೋಕೂ ಆಗ್ತಾ ಇಲ್ಲ. ತುಂಡೈಕ್ಳು ಸಹವಾಸ 3 ಹೊತ್ತು ಉಪವಾಸವಂತೆ. ಆದ್ರೆ ಮಿಟ್ಟಕ್ರಾಣಿ ಸಹವಾಸ ಪ್ರಕಾಶಮಾನ ಜಗಮಗ. ಇದು ಗುಲಾಬ್ ಜಾಮೂನ್ ಕೇಸರಿ ತಿನ್ಮುಗ್ಸೋ ಹೊತ್ತಿಗೆ ಮೈಗಂಟಿದ್ದು ಕೊಳೆ ಕೊಳೆ. ಬಂಟಿ, ನಿನ್ ಸೋಪು ಸ್ಲೋನಾ ಅಂತ ಕೇಳೋಂಗಾಗಿತ್ತು. ಇದು ಕೆಸರಿನ ಜೊತೆ ಮುಸುರಿ ಆಟ ಅಲ್ವಾ? ಪ್ರಕಾಶನ್ ಪಾಲಿಗೆ ಪಿಕಾಸಿಯಾದ ಶ್ವೇತಾ ಚಿನ್ನ ಅಗದಿದ್ದೇ ಅಗದಿದ್ದು. ಈಗ ಕೇಸ್ಗಳ ಸುರಿಮಳೆಯಿಂದ ಮೈಯೆಲ್ಲ ಒದ್ದೆ ಒದ್ದೆ. ಶ್ವೇತಾ ಅಲ್ಲ, ಇದು ಬಂಗಾರದ ಭೂತ. ಬಯಲಾಯ್ತು ಮತ್ತೊಂದು ಚಿನ್ನದ ವ್ಯೂಹ. ನಾನು ಶ್ವೇತಾ, ಶುಭ್ರ ಅಂದ್ಲು. ಆ ಬಳಿಕವೇ ಪ್ರಕಾಶನಿಗೆ ಗೊತ್ತಾಗಿದ್ದು ಇದು ಗೊಬ್ರ ಅಂತ. ಏನ್ ಮಾಡೋದು? ಲುಕ್ ಕೊಟ್ಟಾಗ್ಲೇ ಕಣ್ಣಲ್ಲೇ ನನ್ ಚಿತ್ರ ಬರ್ದವಳೆ ಅಂತ ಲಾಕ್ ಆಗಿದ್ದ ಮಾಜಿ ಮಿನಿಸ್ಟ್ರಿಗೆ ಕಾಲ ಮಿಂಚಿ ಕಿಸಕ್ಕಂದಿದೆ. ರಸಗುಲ್ಲ, ಮೈಸೂರು ಪಾಕ್, ಖಾರಾಬಾದ್, ಪೊಂಗಲ್ಲು, ಪಾನಿಪುರಿ ಹಿಂಗೆ ಸಿಕ್ಕವರಿಗೆ ಹೆಸರು ಅಂಟಿಸಿ ಓಡಾಡ್ಕೊಂಡಿದ್ದ ಶ್ವೇತಾಂಬರಿಗೆ ಮತ್ತೊಂದು ಕೇಸ್ ಕತ್ತು ಬಿಗ್ದಿದೆ. ಅಂದ್ಹಾಗೆ ಈ ಡೀಲ್ನ ಕಥೆ ನೀವ್ ನೋಡ್ಲೇಬೇಕು. ಕೆಲ ತಿಂಗಳ ಹಿಂದೆ ಸಂಜಯ್ ಬಾಫ್ನಾರಿಂದ ಶ್ವೇತಾ ಪರಿಚಯ ಆಗಿತ್ತು. ಕೆಲ ದಿನಗಳ ಹಿಂದೆ ಬೆಂಗಳೂರಲ್ಲಿ ಬಾಲರಾಜ್ ಸೇಠ್ ಭೇಟಿಯಾಗಿದ್ದ ಶ್ವೇತಾ, ಸಂಜಯ್ ಜೊತೆ ನಾನು ಕೋಟಿ ಕೋಟಿ ವ್ಯವಹಾರ ಮಾಡ್ತೇನೆ, ನನಗೆ 285 ಗ್ರಾಂ ತೂಕದ ಆಂಟಿಕ್ ಚಿನ್ನ ಮಾಡಿಕೊಡಿ ಅಂತ ಕಾಫಿ ಡೇಯಲ್ಲಿ ಡೀಲ್ ಕುದುರಿಸಿ ಬಳಿಕ ಎಲ್ಲೂ ಕಾಣಿಸಿರ್ಲಿಲ್ಲ. ಕರೆ ಮಾಡಿದಾಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿರ್ಲಿಲ್ಲ. ಬೇರೆಯವರಿಗೆ ಆಭರಣ ನೀಡಲು ತನ್ನ ತಮ್ಮನನ್ನ ಸೇಠ್ ಕಳಿಸಿದ್ದ. ಆದ್ರೆ ಅಂದು ಆಭರಣ ಪಡೆಯುವ ವ್ಯಕ್ತಿ ಬರಲಿಲ್ಲ. ಹೀಗಾಗಿ ಶ್ವೇತಾಗೆ ಈ ಸೇಠ್ ಚಿನ್ನಾಭರಣದ ಫೋಟೋ ಕಳಿಸಿದ್ದ. ಫೋಟೋ ನೋಡಿದ್ದೇ ತಡ, ಒಡವೆ ನಮಗ್ ಬೇಕು ಅಂತ ಹೇಳಿದ್ಲು. ಇನ್ನು ಯುಬಿ ಸಿಟಿ ಕಾಫಿ ಡೇಯಲ್ಲಿ ಚಿನ್ನಾಭರಣ ಡೆಲಿವರಿ ಆಗಿತ್ತು. ಚಿನ್ನಾಭರಣ ಪಡೆದ ಮೊದಲು 5 ಲಕ್ಷ ರೂಪಾಯಿಯ 2 ಚೆಕ್, 6 ಲಕ್ಷದ ಮತ್ತೊಂದು ಚೆಕ್ ನೀಡಿದ್ಲು ಶ್ವೇತಾ. ಉಳಿದ 4,75,000 RTGS ಮಾಡೋದಾಗಿ ಹೇಳಿದ್ಲು. ಆದ್ರೆ ಆನಂತರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಚೆಕ್ಗಳು ಬೌನ್ಸ್ ಆಗಿದ್ವು. ಈಗ ವಂಚನೆ ಕೇಸ್ನಲ್ಲಿ ಶ್ವೇತಾ ಬಂಧನದ ಬಳಿಕ ಒಟ್ಟು 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ ಪಡೆದು ವಂಚಿಸಿದ ಮತ್ತೊಂದು ಕೇಸ್ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಚಿನ್ನು ಶ್ವೇತಾಗಾಗಿ ಠಾಣೆಗೆ ಹೋಗಿದ್ದ ಕೋಸಂಬರಿ. ಆಕೆಗಾಗಿ ಸಿಸಿಬಿ ಕಚೇರಿಯಲ್ಲಿ ವರ್ತೂರು ವಾರ್. ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು, ಬಟ್ಟೆ ಮೇಲೆ ಮುಳ್ಳು ಬಿದ್ರು ಹರಿಯೋದು ಬಟ್ಟೆನೇ ಅಲ್ವಾ? ವರ್ತೂರ್ ಪ್ರಕಾಶ್ ಏನ್ ಗೊತ್ತಿಲ್ವಾ? ಹಳೆ ಕೇಸೊಂದರಲ್ಲಿ ಶ್ವೇತಾ ವಿಚಾರಣೆ ನಡೆಸಿದ್ದ ಸಿಸಿಬಿ ಮೇಲೆ ರೇಗಿ ಹೋಗಿದ್ದು ಗೊತ್ತಿರೋದೆ. ಈ ಶ್ವೇತಾ ಯಾರೋ ಒಬ್ಬನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ಲಂತೆ. ಆ ವ್ಯಕ್ತಿಯ ಪತ್ನಿ ಖಾಸಗಿ ಏಜೆನ್ಸಿ ಮೂಲಕ ಶ್ವೇತಾಳ ಸಿಡಿಆರ್ ಪಡೆದಿದ್ಲು. ಬಳಿಕ ಗೋವಿಂದರಾಜನಗರ ಠಾಣೆಯಲ್ಲಿ ಈ ಸಂಬಂಧ ಏಜೆನ್ಸಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಬಳಿಕ ಈ ಪ್ರಕರಣ ಸಿಸಿಬಿಗೆ ವರ್ಗಾವಣೆಯಾಗಿ ಶ್ವೇತಾಳ ವಿಚಾರಣೆ ನಡೆಸೋಕೆ ಶುರುವಾಯಿತು. ಆಗ ಸಿಸಿಬಿಯಲ್ಲಿ ಶ್ವೇತಾಗೆ ಮಾನಸಿಕ ಹಿಂಸೆ ಕೊಡ್ಲಾಗ್ತಾ ಇದೆ ಅಂತ ಸಿಸಿಬಿಗೆ ಬಂದಿದ್ರಂತೆ ಈ ವರ್ತೂರ್ ಪ್ರಕಾಶ್. ಅದ್ಯಾಕ್ ಬಂದ್ರೋ ಏನೋ, ಸಿಸಿಬಿ ಕಚೇರಿಗೆ ಬಂದು ಅಧಿಕಾರಿ ವಿರುದ್ಧವೇ ವರ್ತೂರ್ ಗರಂ ಆಗಿದ್ರಂತೆ.
ಚಂದ್ರಶೇಖರ್ ಜೊತೆ ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.